ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಒಂದು ಸ್ಪೆಷಲ್ ವ್ಲಾಗ್ ಜೋಡಿ ಬಂದನಿ. ಇದೇನ ವ್ಯೂ ಕಾಣ್ತೈತಿ. ಇದ ಪ್ರೇಮ್ ಮಂದಿರದ ವೃಂದಾವನದಾಗ ಪ್ರೇಮ್ ಮಂದಿರ ಐತಿ. ಅಲ್ಲಿದ್ ನೋಡ್ರಿ ಇದೆಲ್ಲ ವ್ಯೂ. ಈ ಪ್ರೇಮ್ ಮಂದಿರ ಭಗವಾನ ಶ್ರೀಕೃಷ್ಣ ಮತ್ತು ರಾಧೆಗೆ ಸಮರ್ಪಿತವಾದ ದೇವಾಲಯವಾಗೈತಿ. ಹಿಂದೂ ದೇವಾಲಯವಾಗೈತಿ. ಇದನ್ನ ಪ್ರೀತಿಯ ದೇವಾಲಯ ಅಂತ ಹೇಳಿನೂ ಅರ್ಥೈಸ್ತಾರು. ಇಲ್ಲಿ ಇದನ್ನ ಜಗದ್ಗುರು ಶ್ರೀ ಕೃಪಾಲಾಜಿ ಅವರ ನಿರ್ಮಾಣ ಮಾಡ್ಯಾರು. ಇದರ ನಿರ್ಮಾಣ 2001ರಾಗ ಪ್ರಾರಂಭವಾಗಿ 2012ರಾಗ ಪೂರ್ಣವಾಗ್ತತಿ. ಇಲ್ಲಿ ಶ್ರೀಕೃಷ್ಣ ಮತ್ತು ರಾಧಾ ಅವರ ಸಹಚರರ ವಿಗ್ರಹಗಳನ್ನು ಇಲ್ಲಿ ಎಲ್ಲ ನೀವು ನೋಡ್ಬೋದು. ಇದ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆದಾಗ ವೃಂದಾವನ ಅಂತ ಹೇಳಿ ಬರ್ತೈತಿ. ಅಲ್ಲೇ ಇರುವುದ ಈ ಪ್ರೇಮ ಮಂದಿರ. ಇದಕ್ಕೆ ಲವ್ ಅಪ್ ಟೆಂಪಲ್ ಅಂತ ಹೇಳಿ ಕರೀತಾರು. ಈ ಪ್ರೇಮ ಮಂದಿರವನ್ನ ಸಂಪೂರ್ಣವಾಗಿ ಇಟಾಲಿಯನ್ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡ್ಯಾರು. ನೋಡ್ಬೋದು ಹೆಂಗೆ ಕಾಣ್ತೈತೆ ಅಂತ ಹೇಳಿ ನಿಮ್ಗ. ಇದ ಶ್ರೀಕೃಷ್ಣ ಜನ್ಮಸ್ಥಳವಾದ ಮಥುರಾದಿಂದ 15 ಕಿಲೋಮೀಟರ್ ದೂರದಾಗ ಐತಿ. ಮಥುರಾ ಇಲ್ಲಿ ಬಂದವರು ಅಲ್ಲಿ ಹೋಗಿ ಕೃಷ್ಣನ ಜನ್ಮಸ್ಥಳವನ್ನು ನೀವು ನೋಡ್ಬೋದು. ಇದ ವೃಂದಾವನ ಹೊರವಲಯದಲ್ಲಿರುವ 55 ಎಕರೆ ಪ್ರದೇಶದಾಗ ಐತಿ. ಇಲ್ಲಿ ರಾಧಾಕೃಷ್ಣರು ಮೊದಲ ಹಂತ ಮತ್ತು 2ನೇ ಹಂತದಾಗ ಅದಾರು. ಮತ್ತು ಇದರ ವೆಚ್ಚ 150 ಕೋಟಿ ರೂಪಾಯಿ ಈ ದೇವಾಲಯಕ್ಕೆ ವೆಚ್ಚವಾಗೈತಿ, ಖರ್ಚಾಗೈತಿ ಆಗಿನ ಟೈಮ್ದಾಗ. ಇದ 2005ರಾಗ ತೆಗೆದ ಭಕ್ತಿ ಮಂದಿರದ ಸಹೋದರಿ ದೇವಾಲಯವಾಗೈತಿ. ಮತ್ತು 2019ರಾಗ ತೆಗೆದ ಬರ್ಸಾನಾದಾಗಿರುವ ಕೀರ್ತಿ ಮಂದಿರಕ್ಕೂ ಕೂಡ ಇದ ಸಹೋದರಿ ದೇವಾಲಯವಾಗೈತಿ. ಇಲ್ಲಿ ಧ್ವಜ ಸೇರಿದಂತೆ ದೇವಾಲಯದ ಒಟ್ಟು ಆಯಾಮಗಳು 125 ಅಡಿ ಎತ್ತರ ಹಾಗೂ 190 ಅಡಿ ಉದ್ದ ಮತ್ತು 128 ಅಡಿ ಅಗಲ ಹಾಗೂ ಎತ್ತರದ ವೇದಿಕೆಯ 2 ಅಂತಸ್ತಿನ ಬಿಳಿ ಸ್ಮಾರಕವಾಗಿ ಸ್ಥಾನವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತೈತಿ. ಇಷ್ಟು ಹೇಳ್ಕೊತ ನನ್ನ ವ್ಲಾಗ ಇಲ್ಲಿಗೆ ಏನು ಮಾಡಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.